ಈಗ ವಿದ್ಯಾರ್ಥಿಗಳೇ, ಇದು ಸರಳ ಬಡ್ಡಿ ಲೆಕ್ಕ ಬಂದದ. 73ನೇ ಪ್ರಶ್ನೆ. ಒಬ್ಬನು 5,000 ರೂಪಾಯಿಗಳನ್ನು ಶೇಕಡ 6 ವಾರ್ಷಿಕ ಬಡ್ಡಿಯ ದರದಲ್ಲಿ 5 ವರ್ಷಗಳಿಗೆ ಸಾಲ ತೆಗೆದುಕೊಳ್ಳುತ್ತಾನೆ. ಹಾಗಾದರೆ 5 ವರ್ಷಗಳ ನಂತರ ಅವನು ತಿರುಗಿ ಕೊಡಬೇಕಾದ ಮೊತ್ತ ಎಷ್ಟು? ಮೊತ್ತ ಅಂದರೆ ಏನು? ಅಸಲು ಪ್ಲಸ್ ಬಡ್ಡಿ. ಮೊತ್ತ ಅಂದರೆ ಏನು? ಅಸಲು ಪ್ಲಸ್ ಬಡ್ಡಿ. ಈ ಸರಳ ಬಡ್ಡಿ ಲೆಕ್ಕದೊಳಗೆ ಈಸಿಯಾಗಿ ಹೆಂಗೆ ಉತ್ತರ ಹಾಕಬೇಕು ಅನ್ನೋದು ನಾನು ನಿಮಗೆ ತೋರಿಸ್ನಂತ. ಮೊದಲು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲ ರೀತಿ ಪ್ರಕಾರ ಕಲಿಯರೆ ಮೊದಲು ಏನು ಮಾಡಬೇಕು? ಮೊತ್ತ ಅಂತಂದ್ರೆ ಸರಳ ಬಡ್ಡಿ ತಕ್ಕೋಬೇಕು. ಸರಳ ಬಡ್ಡಿ ಸರಳ ಬಡ್ಡಿ ಸೂತ್ರ ಏನಪ್ಪ ಹುಡುಗರೇ? ಸರಳ ಬಡ್ಡಿ ಬರೋಬರಿ ಅಸಲು ಮಾಡೋದಾಗಲ್ಲ ನಿಮ್ಮದು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಸ್ವಾಗಲೇ 100 ಗುಂಡ್ಲೆ 1. ಈ ಸೂತ್ರ ಹಚ್ಚಿದ್ರೆ ಏನು ಬರ್ತದೆ? ಸರಳ ಬಡ್ಡಿ ಬರ್ತದೆ. ಆಮೇಲೆ ಮತ್ತೆ ಅಂದ್ರೆ ಏನು? ಆ ಸರಳ ಬಡ್ಡಿ ಮತ್ತು ಅಸಲ ಮತ್ತು ಸರಳ ಬಡ್ಡಿಯನ್ನು ಕೂಡಿಸಿದ್ರೆ ಏನು ಬೇಕಾಗ್ತದೆ? ಅವನು ಹಳ್ಳಿ ತೆರಿಗೆ ಕೊಡಬೇಕಾದ ಮೊತ್ತ ಬರ್ತದೆ. ಈಗ ನಾ ಇಷ್ಟು ಸೂತ್ರ ಹಾಕಿನು, ನೀವು ಮಾಡ್ರಿ. ಮುಂದಿನ ಲೆಕ್ಕ ಮ್ಯೂಟ್ ಮಾಡೋದಾದ್ರೆ ನಾನು ನಿಮಗೆ ಈ ಸೂತ್ರ ಹಚ್ಚೋದ್ರಿ. ಸರಳ ಬಡ್ಡಿ ಸೂತ್ರ ಹಚ್ಚಬೇಕು. ಸರಳ ಬಡ್ಡಿ ಸೂತ್ರ ಹಚ್ಚಿದ್ರಿ ಅಂತ ಮುಂದೆ ನಿಮ್ಗೆ ಗಣಿತಗಳೆಲ್ಲ ಬರ್ತಾವೆ. ತಿಳಿತಲ್ಲ? ವಿಡಿಯೋ ಆನ್ ಮಾಡಿ ನೋಡ್ರಿ. ಅಸಲು ಎಷ್ಟದ ನೋಡ್ರಿ? 5,000. ಆಮೇಲೆ ಅವಧಿ ಎಷ್ಟದ? 5 ವರ್ಷದ. ದರ ಎಷ್ಟದ? 6 ಅದ. ಸರ್ವಸ್ವಾಗಲೇ 100 ಗುಂಡ್ಲೆ 1. ಇವೆರಡು 0 ಅದು, ಇವೆರಡು 0 ಅದು. ನೋಡಿ, 5 6 30, 35 150, 35 150. ಈ 0 1 ಇಲ್ಲಿ ಮುಂದೆ ಇಟ್ಟುಬಿಡ್ರಿ. ಹಿಂತಿರುಗಿಸಿ ಮೊತ್ತ ಬರೋಬರಿ. ಮೊತ್ತ ಅಂದ್ರೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಹೇಳ್ತಾನೆ. ಮೊತ್ತ ಬರೋಬರಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಅದಕ್ಕೆ ಏನಂತಾರೆ? ಮೊತ್ತ ಅಂತಾರೆ. ಹಿಂತಿರುಗಿಸಬೇಕಾದ ಹಣಕ್ಕೆ ಏನಂತಾರೆ? ಮೊತ್ತ ಅಂತಾರೆ. ಮೊತ್ತ ಅದಕ್ಕೆ ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡಬೇಕು? ಅಸಲದಲ್ಲಿ ಸರಳ ಬಡ್ಡಿಯನ್ನು ಕೂಡಿಸ್ಬೇಕು. ಅಸಲು ಪ್ಲಸ್ ಸರಳ ಬಡ್ಡಿ ಅಂದರೆ ಹಿಂದಿರುಗಿಸಬೇಕಾದ ಹಣ ಬರ್ತದ. ಇದನ್ನು ನೀವು ನೆನ್ಪಿಟ್ಕೋರಿ. ಅಸಲು ಎಷ್ಟದ? 5,000 ಅದ. ಪ್ಲಸ್ 1,500 ಬಡ್ಡಿ ಅದ. ಅಂದರೆ ಎಷ್ಟಾಯ್ತು? 6,500 ರೂಪಾಯಿ. ಈಗ ಎಲ್ಲರಿಗೂ ನೀವು ಮಾಡ್ಲಿಕ್ಕೆ ಬಂತು. ಉತ್ತರ ಸಂಖ್ಯೆ ಎಷ್ಟು? 6,500. ಉತ್ತರ ಸಂಖ್ಯೆ ಡಿ. ಇಲ್ಲೇ ಇದನ್ನ ವೇಗವಾಗಿ ನಾವು ಹೆಂಗೆ ಮಾಡಬೇಕು ಅನ್ನೋದು. ಬಡ್ಡಿ ಅಂದ್ರೆ ಏನು ಮಾಡಬೇಕು? 2 0 ತೆಗೆದ ನೀವು ಇದಕ್ಕೆ ಗುಣಿಸ್ಬಿಟ್ರೆ ಬಡ್ಡಿ ಬಂದ್ಬಿಡ್ತದೆ. ಏನೂ ಇಲ್ಲ. ಇದು ನೀವು ರೀತಿ ಪ್ರಕಾರ ಗಣಿತ ಕಲಿಬೇಕು. ಇದು ಮೊದಲು ಇಂಪಾರ್ಟೆಂಟ್ ನಿಮಗೇನು? ಮೊದಲ ರೀತಿ ಪ್ರಕಾರ ಗಣಿತನ ಕಲಿಬೇಕು. ತಾನೇ ಬರ್ತದ ಅದು. ಮುಂದೆಲ್ಲ ಲೆಕ್ಕಗಳು ಟ್ರಿಕ್ಸ್ಗಳು ನೀವೇ ಕಂಡು ಹಿಡಿತೀರಿ. ಸರಳ ಬಡ್ಡಿ ಮೊದಲು ಕಂಡು ಹಿಡಿಬೇಕಾಗ್ತದ. ಹೆಂಗೆ ಸರಳ ಬಡ್ಡಿ ಕಂಡು ಹಿಡಿಬೇಕಾಗ್ತದ ಅನ್ನೋದು ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನ. ಈಗ 100ರದ್ದು 2 0 ತೆಗಿಬೇಕು. ಯಾಕಂದ್ರೆ ಇಲ್ಲಿ 100 ಗುಂಡ್ಲೆ 1 ಹಚ್ಚಿರ್ತಿರಲ್ಲ, ಇದಕ್ಕೆ ನೀವು 2 0 ತೆಗೆದು 50ಕ್ಕೆ 6ಕ್ಕೆ 5ಕ್ಕೆ ಗುಣಾಕಾರ ಮಾಡಿ. 50 6ಕ್ಕೆ 5ಕ್ಕೆ ಗುಣಾಕಾರ ಮಾಡ್ರಿ. ನೋಡ್ರಿ, 56 ಎಷ್ಟಾಯ್ತು? 150 ಆಯ್ತು. 6 5 30, 300 ಆಯ್ತು. ಮತ್ತೆ 300 ಮತ್ತೆ ನೀವು 5ರಲ್ಲಿ ಗುಣಾಕಾರ ಮಾಡಿ. 5 3 15 100 ಆಯ್ತು. ನೋಡ್ರಿ, ಸರಿಯಾಗಿ ತಿಳ್ಕೊಬೇಕು ನೀವು. ಹೆಂಗೆ? ಮೊದಲ ಎದಕ್ಕೆ ಗುಣಾಕಾರ ಮಾಡಬೇಕು? 2 0 ತೆಗೆದು ಗುಣಾಕಾರ ಮಾಡಿಬಿಡ್ಬೇಕು. ಇನ್ನೊಂದ್ಸಲ ತಿಳಿಸತ್ ನಾವು. 2 0 ತೆಗೆದ್ರೆ 5,000ದಾಗ 2 0 ತೆಗೀರಿ, ಏನಾಯ್ತು? 50 ಬಂತು. ಆಮೇಲೆ 5ರಲ್ಲಿ ಗುಣಾಕಾರ ಮಾಡ್ರಿ. ಅವಧಿಲಿ ಗುಣಾಕಾರ ಮಾಡ್ರಿ. 220 250 ಆಯ್ತು. ಆಮೇಲೆ ದರಕ್ಕೆ ಗುಣಾಕಾರ ಮಾಡ್ರಿ. 25ರಲ್ಲಿ 150 ಆಯ್ತು. ಮುಂದೊಂದು 0 1500 ಆಯ್ತು. ಇದರಾಗ 5,000 ಕೂಡ್ಸ್ಕೊಂಡು ಬಿಡ್ರಿ. ಅಸಲ ಬರೋಬ್ಬರಿ 6,500 ರೂಪಾಯಿ ಆಯ್ತು. ಹಿಂತಿರುಗಿಸಬೇಕಾದ ಹಣ. ಇದು ಶಾರ್ಟ್ ಪಿಕ್ ಅಂದ್ರೆ ನವೋದಯ ಥಿಯರಿ ಅಂತಾರೆ. NT ಥಿಯರಿ. ಇಷ್ಟು ಮಾಡಿಬಿಟ್ರೆ ಮುಗಿದೇವತ್ತು. ಗಣಿತ ಮುಗೀತು ನಿಮ್ದು. ಏನು ಭಾಳ ಬೇರೆ ಅಲ್ಲ. ಇಂಥವೆಲ್ಲ ಸರಳ ಬಡ್ಡಿ ಲೆಕ್ಕಗಳೆಲ್ಲ ನೀವು ಕಲ್ತು ಬಿಟ್ಟಿರ್ತೀರಿ. ಬಾಯಲ್ಲಿ ಹೆಂಗೆ ಮಾಡ್ಬೇಕಂದ್ರೆ, ಬಡ್ಡಿ ಕೇಳಿದ್ದ ಅಂದ್ರೆ ಬರೀ ಏನು ಮಾಡಬೇಕು? ಬರೀ ಬಡ್ಡಿ. ಅವನಿಗೆ ದೊರೆತ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದಾಗ ನೀವು 2 0 ತೆಗೆದು 50ಕ್ಕೆ 6ಕ್ಕೆ 5ಕ್ಕೆ ಗುಣಾಕಾರ ಮಾಡಿದರೆ ಸರಳ ಬಡ್ಡಿ ಬಂತದ ನೋಡಿ. ಸರಳ ಬಡ್ಡಿ
ಅವು ಬಡ್ಡಿ ಕೇಳಿದ್ರೆ 1500 ಆಗ್ತದೆ, ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಅಸಲು ಕೂಡಿಸಿಬಿಡ್ರಿ ಅದ. ಅಂದರೆ ಎಷ್ಟಾಯ್ತು 6500. ಇದು ನವೋದಯ ಥಿಯರಿ ಗಣಿತಗಳನ್ನ ನೀವು ಕಲಿಬೇಕು. ಚೆನ್ನಾಗಿ ಗಣಿತಗಳು ಅಪ್ಲೋಡ್ ಮಾಡ್ತದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದರ ಸಂಬಂಧ ತಡೆ ಹಿಡಿದಿದ್ದೀವಿ. ನಿಮಗೆ ಎಲ್ಲ ಪೇಪರ್ಗಳನ್ನು ಆದಷ್ಟು ಬೇಗ ನಿಮ್ಗೆ ಮುಗಿಸ್ತದೆ. ಆಮೇಲೆ ನಿಮಗೆ ಬೇಸಿಕ್ ಸ್ಟಡಿ ಅಂತ ನಿಮಗೆ ನಾವು ಹಾಕ್ತೇವೆ. ಎಲ್ಲ ಸೂತ್ರಗಳನ್ನು ಒಂದು ಕಡೆ ಬರೀತವೆ, ಎಲ್ಲ ಬಂತು ನಿಮಗೆ. ಅದ್ರಾಗ A to Z ಎಲ್ಲ ಬಂದುಬಿಟ್ಟಿರ್ತದೆ. ನಿಮಗೆ ಭೂಮಿತಿ ಬಂದಿರ್ತದೆ, ಸರಳ ಬಡ್ಡಿ ಸೂತ್ರ ಬರ್ತಾವ, ವಿಸ್ತೀರ್ಣದ್ದು ಬರ್ತಾವ, ಅಂದಾಜು ಬೆಲೆಯದ್ದು ಹೆಂಗೆ ಮಾಡ್ಬೇಕು ಅನ್ನೋದು ಬರ್ತಾವೆ. ಎಲ್ಲ ಸೂತ್ರಗಳನ್ನು ಒಂದಿಷ್ಟು ವಿಡಿಯೋ ಮಾಡ್ತೀವಿ ನಾವು. ಆ ಕ್ರಮಬದ್ಧವಾದ ಎಲ್ಲ ಸೂತ್ರಗಳನ್ನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ. ಅದನ್ನು ನೀವು ನೋಡ್ಕೊರಿ. ಆ ಎಲ್ಲ ಗಣಿತಗಳು ಮಾಡ್ಲಿಕ್ಕೆ ಬರ್ತವೆ. ಅನುಪಾತಗಳ ಸೂತ್ರಗಳು ಎಲ್ಲ ಸೂತ್ರಗಳದ್ದೇ ಒಂದು ಫೈಲ್ ಮಾಡ್ತದೆ. ನೋಡ್ರಿ ನಿಮ್ಗೆ ಎಷ್ಟು ಇದು ಭಾರಿ ಉಪಯೋಗ ಆಗ್ತದೆ ಅದು ಕೋಚಿಂಗ್ ಕ್ಲಾಸ್ ಮುಂದೆ. ಯಾಕಂದರೆ ಈಗ ಗಡಿಬಿಡಿಯಾಗಿ ಈ ವರ್ಷ ಪ್ರಾರಂಭ ಆಗಿದ್ದು. ಈಗ ನವೋದಯ ಪೇಪರ್ ಮುಗೀತು ಅಂತಂದರೆ ನಿಮಗೆ ಕ್ರಮಬದ್ಧವಾದ ಅಭ್ಯಾಸಗಳನ್ನು ನಾವು ನಿಮಗೆ ಏನು ಸೂತ್ರ ಬೇಕು ಅಂತಂದ್ರೆ ಸೂತ್ರದೊಂದು ವಿಡಿಯೋ ಇರ್ತಾವೆ. ಅದೊಂದು ಗ್ರೂಪೇ ಅದೊಂದು ನಿಮಗೆ ಸ್ಟೋರ್ದಲ್ಲಿ ಪ್ಲೇ ಲಿಸ್ಟ್ದೊಳಗೆ ನಿಮಗೆ ಬರೀ ಸೂತ್ರಗಳನ್ನೇ ಹಾಕಿಬಿಟ್ಟಿರ್ತದೆ ವಿಡಿಯೋದಾಗ. ಅದನ್ನು ನೋಡ್ರಿ ನೀವು. ಎಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತೀರಿ ನಾವು. ಭಾರಿ ಶಾಣ್ಯ ಇರ್ತದೆ. ಮುಂದಿನ ವರ್ಷದಿಂದ ಭಾರಿ ಗ್ರಿಪ್ ಅಭ್ಯಾಸ ಇರ್ತದೆ ನಿಮಗೆ. ಸಬ್ಸ್ಕ್ರೈಬ್ ಆಗಿರಿ, ಚೆನ್ನಾಗಿ ಒಬ್ರಿಗೊಬ್ರು ಕಳಿಸ್ರಿ. ಎಲ್ಲರೂ ಪ್ರತಿಯೊಬ್ಬರು ಶಾಣ್ಯರಾಗ್ರಿ. ಇನ್ನೊಬ್ಬರು ಕೆಲವೊಂದು ವಿಷಯ ನಾನು ಹೇಳಬಾರ್ದಂತ ಹೇಳ್ತಿದ್ದೆ. ಮೊದಲ ಅಭ್ಯಾಸ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗಿರ್ತಾರೆ, ಅಭ್ಯಾಸ ಆದಿಂದ ರಿಲೀವ್ ಆಗಿರ್ತಾರೆ. ಒಬ್ಬರು ಆಗ್ತಾರೆ. ಅವ್ರು ಯಾರು ನನಗೆ ಗೊತ್ತಿಲ್ಲ. ನೀವು ಪಾಲಕರು ಅದನ್ನು ಅಬ್ಸರ್ವ್ ಮಾಡಿರಿ. ಅವ್ರು ಮಾಡೋದು ಏನು ಮಾಡ್ತಾರೆ, ಗಣಿತ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿರ್ತಾರೆ. ಗಣಿತ ನೋಡೋದು ಮುಗಿದ್ಕೊಳ್ಳೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಿರ್ತಾರೆ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ಪಾಲಕರು ಹೆಂಗಿರ್ತಾರೆ. ಯಾಕೆ ನೋಡ್ರಿ, ನೋಡೋರು ಏನು ಸಬ್ಸ್ಕ್ರೈಬ್ ಆಗಿರಿ. ನಮ್ಮಿಂದ ನೀವು ಉಪಯೋಗ ತಗೋತೀರಿ ಅಂದ್ರೆ ನೀವು ನಮಗೆ ಉಪಯೋಗ ಮಾಡಿದಂಗೆ ಅಷ್ಟೇ. ಅದೇನೇನು ಸ್ವಾಭಿಮಾನ ಇರಬಾರ್ದು ಕಲಿಯಾಗ. ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ.